ಕಂಗುವಾ. ಸೂರ್ಯ ಅವರು ಆಕ್ಟ್ ಮಾಡಿ ಶಿವ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ ಇದು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈ ಸಿನಿಮಾ ಸ್ಟ್ರಿಕ್ಟ್ಲಿ ಒನ್ ಟೈಮ್ ವಾಚಬಲ್. ಈ ಮೂವಿ ರಿಲೀಸ್ಗೂ ಮುಂಚೆ ಇದರ ಪ್ರೊಡ್ಯೂಸರ್ ಈ ಸಿನಿಮಾ 2000 ಕ್ರೋಸ್ ಮಾಡುತ್ತೆ ಅಂತ ತಿಳ್ಕೊಂಡಿದ್ರು. ಅದಕ್ಕೋಸ್ಕರನೇ ನಾರ್ತ್ ಬೆಲ್ಟ್ ನ ಕವರ್ ಮಾಡೋದಕ್ಕೆ ಬಾಬಿ ಡಿಯೋಲ್ ಅವ್ರನ್ನ ಕರ್ಕೊಂಡ್ ಬಂದಿದ್ರು. ಈ ಮೂವಿನ ನೋಡೋದಕ್ಕೆ ನಾನು ಮಿನಿಮಮ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿದ್ದೆ. ಯಾಕಂದ್ರೆ ಈ ಮೂವಿ ಡೈರೆಕ್ಟರ್ ಎಲ್ಲಾ ಮೂವೀಸ್ ನೋಡಿದೀನಿ ನಾನು. ಇವರೊಬ್ಬ ಪ್ರಾಪರ್ ಕಮರ್ಷಿಯಲ್ ಡೈರೆಕ್ಟರ್. ಆದ್ರೆ ಈ ತರ ಒಂದು ಮ್ಯಾಗ್ನಮ್ ಓಪಸ್ ನ ತೆಗೆಯುವಂತ ಡೈರೆಕ್ಟರ್ ಅಲ್ಲ. ಸೂರ್ಯ ಅವರು ಅದ್ಯಾವ ಕಾನ್ಫಿಡೆನ್ಸ್ ಮೇಲೆ ಈ ಮೂವಿಗೆ ಇಷ್ಟೊಂದು ಪ್ರಚಾರ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಸೂರ್ಯ ಅವರ ಕೆರಿಯರ್ ಅಲ್ಲಿ ಇಲ್ಲಿವರೆಗೂ 200 ಕ್ರೋಸ್ ಮೂವಿ ಇಲ್ಲ. ಹಾಗೆ ತಮಿಳ್ನಲ್ಲೂ ಕೂಡ 1000 ಕ್ರೋಸ್ ಮೂವಿ ಇಲ್ಲ. ಮೇ ಬಿ ಈ ಮೂವಿ 200 ಕ್ರೋಸ್ ನ ದಾಟಬಹುದು, ಯಾಕಂದ್ರೆ ನಂಬರ್ ಆಫ್ ಥಿಯೇಟರ್ಸ್ ಕೌಂಟ್ ಜಾಸ್ತಿ ಇದೆ. ಪ್ಲಾಟ್ ವಿಷಯಕ್ಕೆ ಬಂದ್ರೆ ಸಿನಿಮಾ ಪ್ರೆಸೆಂಟ್ ಆಗು 1070 ಅಲ್ಲಿ ನಡೀತಿರುತ್ತೆ. ಸೂರ್ಯ ಅವರು ಡ್ಯೂಯಲ್ ರೋಲ್ ಅಲ್ಲಿ ಆಕ್ಟ್ ಮಾಡಿರ್ತಾರೆ. ಪ್ರೆಸೆಂಟ್ ರೋಲ್ ಅಲ್ಲಿ ಫ್ರಾನ್ಸಿಸ್ ಅಂತ, 1070 ಅಲ್ಲಿ ಕಂಗುವಾ ಅಂತ. ಪೊಲುವಾ ಅನ್ನೋ ಹುಡುಗನಿಗೆ ಪ್ರಾಣಾಪಾಯ ಇರುತ್ತೆ. ಅವನನ್ನ ಶತ್ರುಗಳಿಂದ ಫ್ರಾನ್ಸಿಸ್ ಕಾಪಾಡಬೇಕಂದ್ರೆ ಇವರಿಬ್ಬರಿಗೂ 1070 ಅಲ್ಲಿ ಕನೆಕ್ಷನ್ ಇರೋದು ಗೊತ್ತಾಗುತ್ತೆ. ಮೂವಿ ಸ್ಟಾರ್ಟ್ ಆದ ಸುಮಾರು ಅರ್ಧ ಗಂಟೆಗೆ 1070 ಹೋಗುತ್ತೆ. ಅಲ್ಲಿ ಕಂಗುವಾ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಒಂದು ಬುಡಕಟ್ಟು ಜನಾಂಗದ ನಾಯಕ ಸೂರ್ಯ ಆದ್ರೆ ಇನ್ನೊಂದು ಬುಡಕಟ್ಟು ಜನಾಂಗದ ನಾಯಕ ಬಾಬಿ ಡಿಯೋಲ್ ಆಗಿರ್ತಾರೆ. ಇವರಿಬ್ಬರ ನಡುವೆ ಆಗಾಗ ಜಗಳಗಳಾಗ್ತಾ ಇರ್ತವೆ. ಆ ಹುಡುಗನನ್ನ ಪ್ರೆಸೆಂಟ್ ಹಾಗೂ ಪಾಸ್ಟ್ ಅಲ್ಲಿ ಸೂರ್ಯ ಅವರು ರಕ್ಷಿಸಿದ್ರ ಇಲ್ಲ ಅನ್ನೋದೇ ಮೂವಿಯ ಸ್ಟೋರಿ. ಮೂವಿಯಲ್ಲಿ ನನಗೆ ಪಾಸಿಟಿವ್ಸ್ ಅಂತ ಕಂಡು ಬಂದಿದ್ದು ಆರ್ಟ್ ವರ್ಕ್, ಕಾಸ್ಟ್ಯೂಮ್ಸ್ ಡಿಸೈನಿಂಗ್, ವಿಜುವಲ್ಸ್ ಅಂಡ್ ಆಕ್ಷನ್ ಸೀಕ್ವೆನ್ಸಸ್. ಸೂರ್ಯ ಅವರ ಟ್ರಾನ್ಸ್ಫಾರ್ಮೇಶನ್ ನನಗೆ ಇಷ್ಟ ಆಯ್ತು. ಬಾಬಿ ಡಿಯೋಲ್ ಅವ್ರಿಗೆ ಒಂದೊಳ್ಳೆ ಪಾತ್ರ ಸಿಕ್ಕಿದೆ. ತುಂಬಾ ಬ್ರೂಟಲ್ ಆಗಿ ತೋರಿಸಿದ್ದಾರೆ ಈ ಮೂವಿಯಲ್ಲಿ ಅವ್ರನ್ನ. ಸಿನಿಮಾಟೋಗ್ರಫಿ ಇಸ್ ಗುಡ್, ಬಿಜಿಎಂ ಇಸ್ ಡೀಸೆಂಟ್, ಸಾಂಗ್ಸ್ ಆರ್ ಓಕೆ. ಮೂವಿ ನೋಡಿದ್ರೆ 3D ಎಲ್ಲ ನೋಡಿ. ಡೈರೆಕ್ಟರ್ ಶಿವ ಅವರು ಅಣ್ಣಾತ್ಯ ಸಿನಿಮಾ ಆದ್ಮೇಲೆ ಡೈರೆಕ್ಟ್ ಮಾಡಿರುವಂತ ಸಿನಿಮಾ ಇದು. ಈ ಸಿನಿಮಾನ ಇನ್ನೂ ಚೆನ್ನಾಗಿ ತೆಗಿಬಹುದಾಗಿತ್ತು. ಪ್ರೆಸೆಂಟ್ ಅಲ್ಲಿ ಸಿನಿಮಾ ಶೂಟ್ ಮಾಡದೆ ಆ ಬುಡಕಟ್ಟು ಜನಾಂಗನ ಇಟ್ಕೊಂಡು ಅದರ ಸುತ್ತ ಸ್ಟೋರಿ ಹೆಣಿಬಹುದಾಗಿತ್ತು. ಅವರ ಆಚಾರ ವಿಚಾರಗಳನ್ನ ತೋರಿಸೋದಾಗ್ಲಿ, ಇನ್ನೂ ಇನ್ಡೆಪ್ತ್ ಹೋಗಿ ಅದ್ರ ಬಗ್ಗೆ ತೋರಿಸಬಹುದಾಗಿತ್ತು. ನನಗೇನಾದ್ರೂ ಸ್ವಲ್ಪ ಇಷ್ಟ ಆಯ್ತು ಅನ್ನೋದಾದ್ರೆ ಆ ಟ್ರೈಬ್ಸ್ ನಡುವೆ ನಡೆಯುವಂತ ಆಕ್ಷನ್ ಸೀಕ್ವೆನ್ಸಸ್, ಒಂದಷ್ಟು ಎಲಿವೇಶನ್ಸ್ ಇಲ್ಲಿ ವರ್ಕೌಟ್ ಆಗಿದೆ. ಈ ಸಿನಿಮಾದ ಕತೆ ಆ ಪೊಲುವಾ ಅನ್ನುವಂತ ಹುಡುಗನ ಸುತ್ತುತ್ತೆ. ಈ ಹುಡುಗನಿಗೆ ಕಥೆಯಲ್ಲಿ ತುಂಬಾನೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಆದರೆ ಈ ಹುಡುಗ ಕಂಪ್ಲೀಟ್ಲಿ ಮಿಸ್ಕ್ಯಾಸ್ಟ್ ಅಂತ ಹೇಳ್ತೀನಿ. ಲಿಟರಲಿ ಝೀರೋ ಎಕ್ಸ್ಪ್ರೆಷನ್ಸ್. ಮೂವಿಲಿ ಸೂರ್ಯ ಹಾಗೂ ಆ ಹುಡುಗನ ನಡುವೆ ತುಂಬಾ ಎಮೋಷನಲ್ ದೃಶ್ಯಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಆದ್ರೆ ಆಡಿಯನ್ಸ್ ಗೆ ಅದು ಕನೆಕ್ಟ್ ಆಗಲ್ಲ. ಪ್ಯಾನ್ ಇಂಡಿಯಾ ರಿಲೀಸ್ ಆಗಿರೋ ಈ ಸಿನಿಮಾ ಆಲ್ಮೋಸ್ಟ್ ಎಲ್ಲಾ ಲ್ಯಾಂಗ್ವೇಜ್ ಗಳಲ್ಲೂ ಅವೈಲೇಬಲ್ ಇದೆ. ಯಾವುದೇ ರೀತಿ ಅಡಲ್ಟ್ ಕಂಟೆಂಟ್ ಇರಲ್ಲ. ಈ ಸಿನಿಮಾದ ವಿಜುವಲ್ಸ್ ಹಾಗೂ 3D ಗೋಸ್ಕರ ಒಂದ್ಸಲ ಟ್ರೈ ಮಾಡಬಹುದು. ಅಂದಾಗೆ ತೆಲುಗಿನಲ್ಲಿ 80s ಅಲ್ಲಿ ಬಂದಂತ ಪಸಿವಾಡಿ ಪ್ರಾಣಂ, ಮಗಧೀರ ಹಾಗೂ ಬಾಹುಬಲಿ ಸಿನಿಮಾನ ಇನ್ಸ್ಪಿರೇಷನ್ ಆಗಿ ಈ ಸಿನಿಮಾ ಮಾಡಿದ್ದಾರೆ. ಮರ್ತ್ಬಿಟ್ಟೆ ಮಾರ್ಟಿನ್ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಅಬ್ಬರ ಇದೆ ಅಂತ ಸುಮಾರು ಜನ ಹೇಳ್ತಿದ್ರು. ಅಂತವ್ರು ಒಂದ್ಸಲ ಈ ಸಿನಿಮಾ ನೋಡಿ. ಎಲ್ಲಾ ಪಾತ್ರಗಳು ಸಿಕ್ಕಾಪಟ್ಟೆ ಗಿರ್ಚಾಡ್ತವೆ. ಸೊ ಇದಾಗಿರುತ್ತೆ ಇವತ್ತಿನ ನನ್ನ ರಿವ್ಯೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.